ನೋಡಿ ಹೇಳಿ ಸರ್. ನಾನು ವೈದ್ಯ ಆನಂದ್ ಡಿ ಏರೂರ್, ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ರಾಜ್ಯಾಧ್ಯಕ್ಷರು. ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ವಿಚಾರ ಏನಂತಂದರೆ, ಈ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಉಳಿಸಿ ಬೆಳೆಸುವಂಥ ಒಂದು ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರ ಏನಂತಂದರೆ, ಈ ಪಾರಂಪರಿಕ ವೈದ್ಯರಲ್ಲಿ ನಿಜವಾದ ವೈದ್ಯರಿದ್ದಾರೆ, ನಕಲಿ ವೈದ್ಯರುಗಳಿದ್ದಾರೆ. ನಕಲಿ ವೈದ್ಯರ ವಿರುದ್ಧ ನಮ್ಮದು ಕೂಡ ಅವರ ವಿರುದ್ಧ ನಮ್ಮದು ಹೋರಾಟ ಇದೆ. ಈ ಪಾರಂಪರಿಕ ವೈದ್ಯ ಪದ್ಧತಿ ಪ್ರಾಚೀನ ಕಾಲದಿಂದ ಯಾರಿಗೂ ತೊಂದರೆ ಆಗಲ್ಲ. ಯಾರೂ ಕೂಡ ಪಾರಂಪರಿಕ ನಿಜವಾದ ವೈದ್ಯರಿಂದ ಯಾವುದಕ್ಕೂ ತೊಂದರೆ ಆಗಲ್ಲ. ಆ ಒಂದು ಕಾರಣಕ್ಕೆ ಇವತ್ತು ನಾವು ಏನು ಎಲ್ಲ ಮಾಧ್ಯಮದ ಮುಖಾಂತರ ತಿಳಿಸೋದು ವಿಚಾರ ಏನಂತಂದರೆ, ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿ, ಈ ಪ್ರಾಚೀನ ವೈದ್ಯ ಪದ್ಧತಿ ಇರೋದರಿಂದ ಯಾವ ಅಡ್ಡ ಪರಿಣಾಮಗಳು ಇರಲಾರದ ಕಾರಣಕ್ಕೆ ಇದನ್ನು ಎಲ್ಲರೂ ಸಹಕರಿಸಬೇಕು. ಎಲ್ಲರೂ ಇದಕ್ಕೆ ಒಂದು ಬದ್ಧತೆಯಿಂದ ಪಾಲ್ಗೊಂಡು ಈ ಒಂದು ವೈದ್ಯ ಪದ್ಧತಿಯನ್ನು ಉಳಿಸಿ ಬೆಳೆಸಬೇಕು ಅನ್ನೋ ವಿಚಾರ ನಾವಾಗಿ ಹೇಳ್ತಾ ಇದ್ದೀವಿ. ಈಗ ನಮ್ಮ DC ಮೇಡಮ್ ಅವರು ನಕಲಿ ನಾಟಿ ವೈದ್ಯರನ್ನ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಹೇಳಿದರು. ಅದರ ಬಗ್ಗೆ ಆ ಒಂದು ವಿಷಯವಾಗಿ ನಮ್ಮದು ಸ್ವಾಗತಕರವಾಗಿದೆ. ಆದರೆ ನಿಜವಾದ ವೈದ್ಯರಿಗೆ ರಕ್ಷಣೆ ಬೇಕಂತ ನಾವು ಕೇಳ್ತಾ ಇದ್ದೀವಿ ಈ ಒಂದು ಮಾಧ್ಯಮದ ಮುಖಾಂತರ. ಯಾಕಂತಂದರೆ ಯಾವುದೊಬ್ಬ ನಕಲಿ ವೈದ್ಯರು ಟಿ ವಿಯಲ್ಲಿ ಮತ್ತು ಏನೇನು ನೋಡಿಬಿಟ್ಟು ಆ ಒಂದು ವೈದ್ಯ ಪದ್ಧತಿಯನ್ನು ಅನುಸರಿಸಿಕೊಂಡು ಪೇಷಂಟ್ಗೆ ಕೊಡೋದ್ರಿಂದ ಅಪಾಯ ಹೆಚ್ಚಾಗುತ್ತೆ. ಆ ಕಾರಣಕ್ಕೆ ಅಸಂಸ್ಕೃತ ಒಬ್ಬ ಪಾರಂಪರಿಕ ವೈದ್ಯರಂತ ಹೆಸರು ಹೇಳತಕ್ಕಂಥವ್ರಿಗೆ ಕ್ರಮ ಕೈಗೊಳ್ಳಬೇಕು. ನಿಜ ವೈದ್ಯರ ರಕ್ಷಣೆ ಕೊಡಬೇಕು. ಸರ್ಕಾರಕ್ಕೂ ತಾವು ಎಲ್ಲರೂ ಆದೇಶ ಮಾಡಬೇಕು, ಈ ನಾಟಿ ವೈದ್ಯ ಪದ್ಧತಿ ಉಳಿಬೇಕು, ಬೆಳಿಬೇಕು ಅಂತೇಳಿ. ಯಾಕಂದರೆ ಇಲ್ಲಿವರೆಗೂ ಕೂಡ ನಾವು ಯಾವುದೇ ಕಾಯಿಲೆಗೂ ಕೂಡ ಪರಿಣಾಮಕಾರಿ ಚಿಕಿತ್ಸೆ ಕೊಟ್ಟು ಸಾಕಷ್ಟು ರೋಗಿಗಳನ್ನು ವಾಸಿ ಮಾಡ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಹಾಗಾಗಿ ಸರ್ಕಾರ ಕೂಡ ನಿಮ್ಮ ಒಂದು ವೈದ್ಯ ಪದ್ಧತಿಗೆ ಮಾನ್ಯತೆ ಸಿಗಬೇಕಾದ್ರೆ ನಿಮ್ಮ ದಾಖಲೀಕರಣ ಬೇಕಾಗುತ್ತೆ. ದಾಖಲೀಕರಣ ನಮಗೆ ಒದಗಿಸಿಕೊಟ್ಟಾಗ ನಾವು ನಿಮಗೆ ಒಂದು ಮಾನ್ಯತೆ ಒಂದು ರೂಪದಲ್ಲಿ ಏನೋ ಒಂದು ಮಾರ್ಗ ತೋರಿಸ್ತೀವಿ ಅಂತೇಳಿ ಸರ್ಕಾರ ಕೂಡ ನಮಗೆ ಒಪ್ಪಿಕೊಂಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಮಾತಾಡಿದ್ದೀವಿ, ಮತ್ತು ಆಯುಷ್ ಇಲಾಖೆ ಆಯುಕ್ತರು ಕೂಡ ನಾವು ಮಾತಾಡಿದ್ದೀವಿ. ಎಲ್ಲರೂ ಕೂಡ ನಮ್ಮ ವೈದ್ಯ ಪದ್ಧತಿಗೆ ಬೆಂಬಲ ನೀಡಿದ್ದಾರೆ. ಹಾಗಾಗಿ ನಾವು ಮುಂದಿನ ಒಂದು ಪ್ರಯತ್ನ ಏನಂತಂದರೆ, ನಮ್ಮ ನಿಜವಾದ ಪಾರಂಪರಿಕ ವೈದ್ಯರಿಗೆ ಒಂದು ನ್ಯಾಯ ದೊರಕಿಸಿಕೊಡುತ್ತೇವೆ ಅಂತೇಳಿ ನಮಗೆ ನಂಬಿಕೆ ಇದೆ. ಧನ್ಯವಾದ. ಸರ್, ಯಾವ ರೀತಿಯಲ್ಲಿ ಉಳಿಸಬೇಕಂತ ಹೇಳ್ತಾ ಇದ್ದಾರೆ ಸರ್? ವೈದ್ಯ ಪದ್ಧತಿ ಏನು ಪ್ರಾಚೀನ ಕಾಲದಿಂದ ಆ ಪದ್ಧತಿ ಏನು ಅನುಸರಿಸ್ಕೊಂಡು ಏನು ಬಂದು ವೈದ್ಯ ಪದ್ಧತಿ ಮಾಡ್ತಾ ಇದ್ದಾರಲ್ಲ, ಅವರು ನಿಜವಾದ ವೈದ್ಯರನ್ನು ಪರಿಗಣಿಸ್ರಿ, ಅವ್ರಿಗೆ ಮಾನ್ಯತೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಸರ್, ಈಗ ಅದು ಆ ವಿಷಯವಾಗಿ ಪರಿಷತ್ ದೀರ್ಘ ಕ್ರಮ ತಗೊಳ್ಕೊಳಕತ್ತೆ. ಏನಂದ್ರೆ ಪರಿಷತ್ತು ಪಾರಂಪರಿಕ ವೈದ್ಯರಿಗೆ ಒಂದು ಮಾನ್ಯತಾ ಪತ್ರ ಅಂತ, ಯಾಕಂದ್ರೆ ಯೂಟ್ಯೂಬು ಅಥವಾ ಸಾಮಾಜಿಕ ಜಾಲತಾಣಗಳನ್ನು ನೋಡಿ ನಾನು ವೈದ್ಯ, ನಾನು ಚಿಕಿತ್ಸೆ ನೀಡ್ತೀನಿ ಅಂತ ಎಲ್ಲರೂ ಸಿಕ್ಕಿದ್ದನ್ನು ಕೊಟ್ಟು ನಾನು ವೈದ್ಯ ಅನ್ನಕತ್ತಾರೆ. ಹಂಗಾಗಿನೇ ಇಲ್ಲಿ ಭಾಳ ಜನರಿಗೆ ಜೀವ ಹಾನಿ ಆಗುವಂಥ ಒಂದು ಸಮಸ್ಯೆ ಆಗಕತ್ತೆ. ಅದು ಆ ನಿಟ್ಟಿನಲ್ಲಿ ಪರಿಷತ್ ಏನು ಕ್ರಮ ತೆಗೆದುಕೊಳ್ಳುತ್ತಂದರೆ, ಯಾರು ನಿಜವಾದ ಪಾರಂಪರಿಕ ವೈದ್ಯರು ಅವರು ಮೌಖಿಕವಾಗಿ ಒಂದು ಪರೀಕ್ಷೆಗೊಳಪಟ್ಟು ಅವರು ಒಂದು ಪ್ರಮಾಣ ಪತ್ರವನ್ನು ಪಡಿಬೇಕು. ಈ ರೀತಿ ಒಂದು ಮಾನ್ಯತಾ ಪ್ರಮಾಣ ಪತ್ರ ಅಂತ ಕೊಡ್ತೀವಿ. ಅದರಲ್ಲಿ ಎಲ್ಲ ಜನರು ಈ ಮಾನ್ಯತಾ ಪ್ರಮಾಣ ಪತ್ರ ಹೊಂದಿರುವ ಪಾರಂಪರಿಕ ವೈದ್ಯರ ಹತ್ರ ಮಾತ್ರ ಚಿಕಿತ್ಸೆ ತಗೊಳ್ರಿ. ಎಲ್ಲರೂ ಪಾರಂಪರಿಕ ವೈದ್ಯರು ನಾವು ಗಿಡಮೂಲಿಕೆ ಕೊಡ್ತಂದ್ರೆ ದಯವಿಟ್ಟು ನಂಬಾಡ್ರಿ. ಎಲ್ಲೋ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ತಪ್ಪಲ ನೋಡಿ ಕೊಡೋರೆಲ್ಲರೂ ಪಾರಂಪರಿಕ ವೈದ್ಯರಲ್ಲ. ಪಾರಂಪರಿಕ ವೈದ್ಯ ಪರಿಷತ್ತಿನಿಂದ ಮಾನ್ಯತಾ ಪತ್ರ ಪಡೆದಿರೋರು ಮಾತ್ರ ಪಾರಂಪರಿಕ ವೈದ್ಯರು. ಅವ್ರ ಹತ್ರ ಚಿಕಿತ್ಸೆ ತಗೊಂಡಾಗ ನಿಮ್ಗೆ ಯಾವುದೇ ಜೀವ ಹಾನಿ ಆಗಲ್ಲ. ಯಾಕಂದ್ರೆ ಸಂಸ್ಕಾರವನ್ನು ಕೊಟ್ಟು ಅದು ಯಾವುದೇ ಗಿಡಮೂಲಿಕೆಗಳಲ್ಲಿ ವಿಷ ಇದ್ರೂ ಅವನ್ನ ಬಳಸಬಾರ್ದು ಅನ್ನೋ ರೂಲ್ಸನ್ನು ಮಾಡಿ ಮಾನ್ಯತಾ ಪತ್ರ ಕೊಟ್ಟಿರ್ತಾರೆ ಪರಿಷತ್ತು. ಅವ್ರ ಮಾತ್ರ ಮಾನ್ಯತೆ ಹೊಂದಿರ್ತಾರೆ. ಯಾರು ಭಾಗವಹಿಸ್ತಾರೆ? ಪರಿಷತ್ತಿನಿಂದ ಸರ್ ಯಾರ್ಯಾರು ಪಾಲ್ಗೊಂಡಿರ್ತಾರೆ ಹೇಳ್ರಿ. ಅದರಲ್ಲಿ ಒಂದು 5 ಜನ ಪಾಲ್ಗೊಂಡಿರ್ತಾರೆ. BAMS MD ಡಾಕ್ಟರು ಮತ್ತು ಗಿಡಮೂಲಿಕೆಯ ತಜ್ಞರು ಇರ್ತಾರೆ. ಸರ್ಕಾರದಿಂದನೇ ಗುರುತಿಸಿದ ಸಸ್ಯ ತಜ್ಞರು ಇರ್ತಾರೆ. ಮತ್ತು ಪರಿಷತ್ತಿನಲ್ಲಿ ಮುಖ್ಯಸ್ಥರು ಇರ್ತಾರೆ. ಪರಿಷತ್ತಿನಲ್ಲಿ ಹಿರಿಯ ಪಾರಂಪರಿಕ ವೈದ್ಯರು ನುಡ್ತಂಥವ್ರು ಇರ್ತಾರೆ. ಅವರು ಹೇಳ್ತಿರೋದು ಸರಿ ಇದೆಯಾ, ಈ ಕಾಯಿಲೆಗೆ ಈ ಗಿಡಮೂಲಿಕೆ ಹೇಳ್ತದನ್ನು ತಪ್ಪೈತೆ, ಸರಿ ಐತೆ, ಆ ಗಿಡಮೂಲಿಕೆಯಲ್ಲಿ ವಿಷಯ ಐತೆ, ಅದು ಶುದ್ಧೀಕರಿಸ್ಬೇಕಾ, ಸರಿಯಾಗಿ ವೈದ್ಯ ಇದ್ದಾನಿಲ್ಲ ಅನ್ನೋದು ನೋಡಿ ಪರಿಷತ್ತಿಗೆ ಹೇಳಿದ ಮೇಲೆ ಪರಿಷತ್ತು ಹೊತ್ತಿಗೆ ಮಾನ್ಯತೆ ಪತ್ರ ಕೊಡುತ್ತೆ. ಆ ಪರಿಷತ್ತಿನ ಮಾನ್ಯತೆ ಪತ್ರ ಯಾರು ಹೊಂದಿರ್ತಾರೋ ಅವರು ಮಾತ್ರ ಪಾರಂಪರಿಕ ವೈದ್ಯರು. ಅವ್ರ ಹತ್ರ ದಯವಿಟ್ಟು ಜನರು ಚಿಕಿತ್ಸೆ ತಗೋಬೇಕಂತ ನಿಮ್ಮ ನಗರದಲ್ಲಿ ಎಲ್ಲಿದೆ ಸರ್? ಯಾರಾದರೂ ತಗೋಬೇಕಂದ್ರೆ ಇಲ್ಲ ಸರ್, ಮುಖ್ಯ ಕಚೇರಿ ಲಿಂಗಸೂರಲ್ಲಿ ಮಾತ್ರ ಮಾನ್ಯತೆ ಪತ್ರ ಕೊಡ್ತಾರೆ. ಅವರಿಗೆ 2 ದಿನದ ತರಬೇತಿ ಕೊಟ್ಟು ಅವರ ಕೊಡುವ ವಿಷಯಗಳ ದಾಖಲೆ ಮಾಡಿಕೊಂಡು 2-3 ಪೇಜ್ ದಾಖಲೆ ಮಾಡ್ಕೊಂತತೆ ಒಂದು ಪರಿಷತ್ತಿನಿಂದ ಪ್ರಮಾಣ ಪತ್ರ ಕೊಡ್ತೀವಿ. ರಾಜ್ಯದಲ್ಲಿ ಅಲ್ಲಿ ಒಂದೇ ಕಲ್ಯಾಣ ಕರ್ನಾಟಕದ ಲಿಂಗಸೂರಲ್ಲಿ ಸರ್. ಕುಮಾರಸ್ವಾಮಿ ಅಂತೇಳಿ ಪ್ರಧಾನ ಕಾರ್ಯದರ್ಶಿ, ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್. ಥ್ಯಾಂಕ್ ಯು. ಧನ್ಯವಾದ.